ಸಿಎಂ ಬದಲಾವಣೆ ಆಗೋದು ಸದಾ ಸಿದ್ಧ ಅಂತ ಯಾರು ಹೇಳಿದರು? ಆರ್ ಅಶೋಕ್. ಓ, ಈ ಕುಮಾರಸ್ವಾಮಿದು ಆಯ್ತು, ಈಗ ಆರ್ ಅಶೋಕ್ ಹೇಳ್ತಾವ್ರ. ಅವ್ರಿಬ್ರು ಜ್ಯೋತಿಷಿ ಟ್ರೈನಿಂಗ್ ತಗೊಂಡವ್ರ, ಕೇಳ್ಕೊ ಬನ್ನಿ. ನೋಡ್ರಿ, ನಮ್ಮ ಪಾರ್ಟಿ ಸಿಎಂ ಅವ್ರ ಯಾರು ಚೇಂಜ್ ಮಾಡಿ. ಸಿಎಂ ಬದಲಾವಣೆ ಆಗೋದು ಸದಾ ಸಿದ್ಧ ಅಂತ ಯಾರು ಹೇಳಿದರು? ಆರ್ ಅಶೋಕ್. ಓ, ಈ ಕುಮಾರಸ್ವಾಮಿದು ಆಯ್ತು, ಈಗ ಆರ್ ಅಶೋಕ್ ಹೇಳ್ತಾವ್ರ. ಅವ್ರಿಬ್ರು ಜ್ಯೋತಿಷಿ ಟ್ರೈನಿಂಗ್ ತಗೊಂಡವ್ರ, ಕೇಳ್ಕೊ ಬನ್ನಿ. ನೋಡ್ರಿ, ನಮ್ಮ ಪಾರ್ಟಿ ಸಿಎಂ ಅವ್ರ ಯಾರು ಚೇಂಜ್ ಮಾಡಿ. ಸಿಎಂ ಬದಲಾವಣೆ ಆಗೋದು ಸದಾ ಸಿದ್ಧ ಅಂತ ಯಾರು ಹೇಳಿದರು? ಆರ್ ಅಶೋಕ್. ಓ, ಈ ಕುಮಾರಸ್ವಾಮಿದು ಆಯ್ತು, ಈಗ ಆರ್ ಅಶೋಕ್ ಹೇಳ್ತಾವ್ರ. ಅವ್ರಿಬ್ರು ಜ್ಯೋತಿಷಿ ಟ್ರೈನಿಂಗ್ ತಗೊಂಡವ್ರ, ಕೇಳ್ಕೊ ಬನ್ನಿ. ನೋಡ್ರಿ, ನಮ್ಮ ಪಾರ್ಟಿ ಸಿಎಂ ಅವ್ರ ಯಾರು ಚೇಂಜ್ ಮಾಡಿ. ಕುಮಾರಸ್ವಾಮಿನ ಬೇರೆ ರಾಜ್ಯದವರು ಸಮರ್ಪಕವಾಗಿ ಬಳಸ್ಕೊಂಡು ಇದು ಬಹಳ ಮಾಡಕ್ ಹೇಳಿ. ಅಲ್ಲಿ ಆಂಧ್ರದಲ್ಲಿ, ಬಿಹಾರ್ ಅಲ್ಲಿ ಮೋದಿ ಕೊಡ್ತಾ ಇರೋದು ಕುಮಾರಸ್ವಾಮಿ ಅಲ್ಲ. ನೋಡ್ರಿ, ಇಲ್ಲಿ ಕೊಡಕ್ ಹೇಳಿ, ಯಾವ್ದಾರ ಒಂದು ಮಾಡಕ್ ಹೇಳ್ರಿ. ಬಳಸ್ಕೊಳ್ಳೋದು ಒಂದು ಅವ್ರ ಮನೆ ತಕ್ಕ ಹೋಗಿ ಅರ್ಜಿ ಇಟ್ಕೊಂಡು ನಿಂತ್ಕೋಬೇಕ. ನಾನು ಈ ರಾಜ್ಯದ ಜನ MP ಮಾಡಿದ್ದಾರೆ, ಈ ಜಿಲ್ಲೆ ಜನ MP ಮಾಡಿದ್ದಾರೆ. ಈಗ ನಾನು ಹೇಳಿದೆ, ಒಂದು 4-5 ರಸ್ತೆ ಮಾಡಿಸ್ರಿ NH ಅಲ್ಲಿ ಅಂತ, ಒಂದು 2-3 ಫ್ಯಾಕ್ಟ್ರಿ ತಂದ್ರಿ ಅಂತಂದೆ. ನಾನು ಅರ್ಜಿ ಇಟ್ಕೊಂಡು ನಿಂತ್ಕೋಬೇಕಾ? ಈ ನಿಮ್ಮ ಮೂಲಕನೇ ರಿಕ್ವೆಸ್ಟ್ ಮಾಡಿಲ್ಲ, ರವಿ ರಿಕ್ವೆಸ್ಟ್ ಮಾಡಿಲ್ಲ. ಸೊ ನಾವು ಹೇಳಿದ್ದೀವಲ್ಲ, ನಮ್ಮ ಜಿಲ್ಲೆಗೆ ಏನಾದ್ರು ಒಂದು ಮಾಡ್ರಪ್ಪ ಅಂತ. ಇನ್ಯಾವ ಥರ ರಿಕ್ವೆಸ್ಟ್ ಮಾಡ್ಬೇಕು ನಾನು? ಸೊ ಬಳಸ್ಕೊತಾರೆ. ಅವ್ರು ಕೊಟ್ಟಿರೋದು ತೆಲಂಗಾಣಕ್ಕೆ ಒಂದು ಕೊಡಕ್ಕೆ ಹೇಳಿ, ತಮಿಳ್ನಾಡಿಗೆ ಒಂದು ಕೊಡಕ್ಕೆ ಹೇಳಿ, ಕರ್ನಾಟಕ ಒಂದು ಕೊಡಕ್ಕೆ ಹೇಳಿ, ಒಪ್ಕೋತೀವಿ ರೀ. ಪ್ರಧಾನಮಂತ್ರಿ ಇರೋದೇ ಆಂಧ್ರ ಚಂದ್ರಬಾಬು ನಾಯ್ಡು, ಬಿಹಾರ್ ನಿತೀಶ್ ಕುಮಾರಿಂದ. ಅವ್ರಿಬ್ರಿಲ್ಲ ಅಂದರೆ ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿಯವರು ಅಲ್ಲಿರಲ್ಲ ಅಚಾರ್ಯಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಕೊಡ್ತಾರೆ. ಇವ್ರಿಗೆಲ್ಲ ನಡೀರಿ, ಅದೆಲ್ಲ ಗೊತ್ತಿರೋ ವಿಚಾರ, ನಿಮಗೂ ಗೊತ್ತು.